ಗುರು, ನನ್ನ ಲೈಫಲ್ಲಿ ಇದೇ ಮೊದಲು ಒಂದು ಇಡ್ಲಿಗೆ ಇಷ್ಟೊತ್ತು ಕಾದಿದ್ದು, ಆಮೇಲೆ ಇಷ್ಟು ದೊಡ್ಡದಾಗಿರೋ ಮೃದುವಾಗಿರೋ ಇಡ್ಲಿನ ಟ್ರೈ ಮಾಡಿದ್ದು. ಒಳ್ಳೆ ರುಚಿಕರವಾದ ಚಟ್ನಿ, ಆಮೇಲೆ ಇಲ್ಲಿನ ಚಿತ್ರಾನ್ನ ಅಂತೂ ಶೋ ಸ್ಟಾಪರ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ಗರಿಗರಿಯಾಗಿರೋ ಬೋಂಡನ ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಅಪ್ಪಿತಪ್ಪಿ ನೀವೇನಾದ್ರೂ ಈ ಜಾಗಕ್ಕೆ ವಿಸಿಟ್ ಮಾಡ್ಬೇಕಂತಿದ್ರೆ ವೀಕೆಂಡಲ್ಲಿ ಮಾತ್ರ ಹೋಗೋದಕ್ಕೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ನಿಮ್ಗೆ ಆಲ್ರೆಡಿ ಯಾವ ಜಾಗ ಅಂತ ಗೊತ್ತಾಗಿರುತ್ತೆ. ಕೆಂಗೇರಿಯಲ್ಲಿ ಇರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಮೆಸ್ ಗಂಗಣ್ಣ ಎಕ್ರೆ ಇಡ್ಲಿ ಹೋಟೆಲ್ ಅಂತ ಕೂಡ ಕರೀತಾರೆ. ಮೊದಲಿಗೆ ಇಲ್ಲಿ ಬಿಸಿ ಬಿಸಿಯಾಗಿರೋ ಒಂದು ಬಿಸಿಬೇಳೆ ಬಾತ್ನ ಟ್ರೈ ಮಾಡಿದ್ವಿ, ಖಾರ ಬೂಂದಿ ಜೊತೆ ಕೊಡ್ತಾರೆ. ತಿಂತಾ ಇದ್ರೆ ಟೇಸ್ಟ್ ಹೇಗಿತ್ತು ಅಂತ ಕೇಳಿದ್ರೆ ಆವರೇಜ್ ಆಗಿತ್ತು. ಬಟ್ ಏನೇ ಹೇಳಿ ಇಲ್ಲಿನ ಚಿತ್ರಾನ್ನ ಮಾತ್ರ ಬಾಂಬ್ ಆಗಿರುತ್ತೆ. ಕಳ್ಳೆ ಬೀಜಗಳಂತೂ ಸಕ್ಕದಾಗಿ ಹಾಕಿರ್ತಾರೆ. ತಿಂತಾ ಇದ್ರೆ ಟೇಸ್ಟ್ ಸೂಪರ್ ಆಗಿತ್ತು. ಇಲ್ಲಿ ಇಡ್ಲಿ ತಿಂದ್ಮೇಲೆ ಏನನ್ಸ್ತು ಅಂತ ಅಂದ್ರೆ, ಇಡ್ಲಿ ಸ್ಪಂಜ್ ಇದ್ದಂಗಿದೆ. ಚಟ್ನಿ ಜೊತೆ ಟ್ರೈ ಮಾಡೋಣ. ಅದ್ಭುತವಾಗಿದೆ. ಇನ್ನೊಂದು ಚಟ್ನಿ ಜೊತೆ ಟ್ರೈ ಮಾಡೋಣ. ಒಂದಕ್ಕಿಂತ ಒಂದು ಚಟ್ನಿ ಸಕ್ಕತ್ತಾಗಿದೆ. ಅದ್ರ ಜೊತೆ ಹಂಗೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿರೋ ಬೋಂಡ ಟ್ರೈ ಮಾಡೋಣ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ. ಓವರಾಲ್ ಒಂದೊಳ್ಳೆ ತಟ್ಟೆ ಇಡ್ಲಿ ಮತ್ತು ಗರಿಗರಿಯಾಗಿರೋ ಬೋಂಡ ತಿನ್ನಬೇಕಂದ್ರೆ ವೀರಭದ್ರೇಶ್ವರ ಮೆಸ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ.